ಇಂದಿನ ವಿಡಿಯೋದಲ್ಲಿ 2026ರಲ್ಲಿ ಬರುವ ಮಹಾಶಿವರಾತ್ರಿಯು ಯಾವ ದಿನದಂದು ಬಂದಿದೆ, ಶಿವನ ಪೂಜೆಗೆ ಶುಭ ಮುಹೂರ್ತಗಳು ಯಾವುವು, ಈ ವರ್ಷದ ಶಿವರಾತ್ರಿಯು ಫೆಬ್ರವರಿ 15ನೇ ತಾರೀಕ ಅಥವಾ ಫೆಬ್ರವರಿ 16ನೇ ತಾರೀಕ ಯಾವ ದಿನದಂದು ಬಂದಿದೆ ಎಂಬ ಗೊಂದಲಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಆಚರಿಸುವ ಮಹಾಶಿವರಾತ್ರಿ ಹಬ್ಬವು ಶಿವಭಕ್ತರಿಗೆ ಅತ್ಯಂತ ಶುಭ ದಿನವಾಗಿದೆ. ಶಿವರಾತ್ರಿ ಹಬ್ಬವು ಎಲ್ಲ ಹಬ್ಬಗಳಿಗಿಂತ ತುಂಬ ವಿಶೇಷವಾದ ಹಬ್ಬವಾಗಿದೆ. ಏಕೆಂದರೆ ಎಲ್ಲ ಹಬ್ಬಗಳಲ್ಲಿ ದೇವರಿಗೆ ಹಗಲು ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಮಹಾಶಿವರಾತ್ರಿಯಲ್ಲಿ ರಾತ್ರಿಯ ಸಮಯದಲ್ಲಿ ಪೂಜೆ, ಭಜನೆ, ಜಾಗರಣೆಗಳು ನಡೆಯುತ್ತವೆ. ಮಹಾಶಿವರಾತ್ರಿಯು ಶಿವನಿಗೆ ಅರ್ಪಿತವಾದಂತಹ ಬಹುಮುಖ್ಯವಾದಂತಹ ಹಬ್ಬವಾಗಿದೆ. ಈ ಮಹಾಶಿವರಾತ್ರಿ ದಿವಸವೇ ಶಿವ ಪಾರ್ವತಿಯರ ಕಲ್ಯಾಣವಾಯಿತೆಂದು ಹೇಳಲಾಗಿದೆ. ಮಹಾಶಿವರಾತ್ರಿಯು ಈ ವರ್ಷ ಅಂದರೆ 2026ರ ಫೆಬ್ರವರಿ 15ನೇ ತಾರೀಕು ರವಿವಾರದ ದಿವಸ ಬಂದಿದೆ. ಚತುರ್ದಶಿ ತಿಥಿಯು ಫೆಬ್ರವರಿ 15ನೇ ತಾರೀಕು ರವಿವಾರದ ದಿವಸ ಸಾಯಂಕಾಲ 5:06 ಪ್ರಾರಂಭವಾಗಿ ಫೆಬ್ರವರಿ 16ನೇ ತಾರೀಕು ಸೋಮವಾರದ ದಿವಸ ಸಾಯಂಕಾಲ 5:35 ಸಮಾಪ್ತಿಗೊಳ್ಳುತ್ತದೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚತುರ್ದಶಿಯ ತಿಥಿಯು ಫೆಬ್ರವರಿ 16ನೇ ತಾರೀಕು ಸೋಮವಾರದ ದಿವಸ ಇದೆ. ಸೂರ್ಯೋದಯದ ತಿಥಿಯೂ ಕೂಡ ಫೆಬ್ರವರಿ 16ನೇ ತಾರೀಕು ಸೋಮವಾರದ ದಿವಸವೇ ಇದೆ. ಆದರೆ ಮಹಾಶಿವರಾತ್ರಿಯನ್ನು ಫೆಬ್ರವರಿ 15ನೇ ತಾರೀಕು ರವಿವಾರದ ದಿವಸವೇ ಆಚರಿಸಬೇಕು. ಏಕೆಂದರೆ ಮಹಾಶಿವರಾತ್ರಿ ಹಬ್ಬವನ್ನು ಹೆಸರೇ ಸೂಚಿಸುವಂತೆ ಈ ಹಬ್ಬವು ರಾತ್ರಿ ವೇಳೆಯಲ್ಲಿ ಆಚರಿಸುವಂತಹ ಹಬ್ಬವಾಗಿದೆ. ಆದ್ದರಿಂದ ಚತುರ್ದಶಿ ತಿಥಿಯು ರಾತ್ರಿ ವೇಳೆಯಲ್ಲಿ ಯಾವ ದಿನದಂದು ಬಂದಿದೆಯೋ ಆ ದಿನವೇ ಶಿವರಾತ್ರಿ ಪೂಜೆಯನ್ನು ಆಚರಿಸಬೇಕು. ಶಿವರಾತ್ರಿಯ ದಿವಸ ಉಪವಾಸವನ್ನು ಆಚರಿಸುವವರು ಫೆಬ್ರವರಿ 15ನೇ ತಾರೀಕು ಮುಂಜಾನೆ ಉಪವಾಸದ ಸಂಕಲ್ಪವನ್ನು ಮಾಡಬೇಕು. ಇನ್ನು ಶಿವರಾತ್ರಿಯ ದಿವಸ 4 ಪ್ರಹಾರಗಳಲ್ಲಿ ಪೂಜೆಯನ್ನು ಮಾಡಬೇಕು. ಜಾಗರಣೆ ಮಾಡುವವರು ಈ ಪೂಜೆಯನ್ನು ಮಾಡುತ್ತಾರೆ. ರಾತ್ರಿ ಇಡೀ 4 ಸಲ ಪೂಜೆಯನ್ನು ಮಾಡಬೇಕಾಗುತ್ತದೆ. ಮೊದಲನೇ ಪೂಜೆ ಅಂದರೆ ಮೊದಲನೇ ಪ್ರಹಾರ ಫೆಬ್ರವರಿ 15ನೇ ತಾರೀಕು ಸಾಯಂಕಾಲ 6:26 ಪ್ರಾರಂಭವಾಗಿ ರಾತ್ರಿ 9:30 ಸಮಾಪ್ತಿಗೊಳ್ಳುತ್ತದೆ. ಎರಡನೇ ಪ್ರಹಾರದ ಪೂಜೆಯು ರಾತ್ರಿ 9:30 ಮಧ್ಯರಾತ್ರಿ 12:34 ಇರುತ್ತದೆ. ಇನ್ನು ಮೂರನೇ ಪ್ರಹಾರದ ಪೂಜೆಯು ರಾತ್ರಿ 12:34 ಬೆಳಗಿನ ಜಾವ 3:38 ಮುಕ್ತಾಯಗೊಳ್ಳುತ್ತದೆ. ಇನ್ನು ಕೊನೆಯ ಪ್ರಹಾರ ಅಂದರೆ 4ನೇ ಪ್ರಹಾರದ ಪೂಜೆಯನ್ನು ಬೆಳಗಿನ ಜಾವ 3:38 ಮುಂಜಾನೆ 6:42 ಅಂತ್ಯಗೊಳ್ಳುತ್ತದೆ. ಈ ಸಮಯದಲ್ಲಿ ಪ್ರಹಾರದ ಪೂಜೆಯನ್ನು ಮಾಡಿದರೆ ಅತ್ಯಂತ ಮಂಗಳಕರ. ಇನ್ನು ಜಾಗರಣೆಯನ್ನು ಆಚರಿಸದವರು ಫೆಬ್ರವರಿ 15ನೇ ತಾರೀಕು ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿ ಶಿವನ ಮುಂದೆ ಇಡೀ ದಿನ ಉಪವಾಸ ಇರುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಆ ವೇಳೆಯಲ್ಲಿ ಸರಳವಾಗಿ ಶಿವನ ಪೂಜೆಯನ್ನು ಮಾಡಬಹುದು. ಅಥವಾ ಸಾಯಂಕಾಲ 6:26 ರಾತ್ರಿ 9:30 ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಬಹುದು. ಇಡೀ ದಿನ ಉಪವಾಸವಿದ್ದು ಮರುದಿನ ಅಂದರೆ ಫೆಬ್ರವರಿ 16ನೇ ತಾರೀಕು ಸೋಮವಾರದ ದಿವಸ ಆಹಾರವನ್ನು ಸ್ವೀಕರಿಸಬೇಕು. ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಫಲಹಾರವನ್ನು ಸ್ವೀಕರಿಸಬಹುದು. ಶಿವರಾತ್ರಿಯ ದಿವಸ ಶಿವ ಪಂಚಾಕ್ಷರಿಯ ಮಂತ್ರ ಹಾಗೂ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ಸಕಲ ದುಃಖಗಳು ನಿವಾರಣೆಯಾಗುತ್ತವೆ. ಆ ದಿನ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವನ ದರ್ಶನವನ್ನು ಪಡೆಯಬೇಕು. ಹೀಗೆ ತನುಮನಧನದಿಂದ ಶ್ರದ್ಧಾಭಕ್ತಿಯಿಂದ ಶಿವರಾತ್ರಿಯ ದಿವಸ ಶಿವನ ಪೂಜೆಯನ್ನು ಆಚರಿಸಿ ಶಿವನ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.